ಪಾಕಿಸ್ತಾನದವರಿಗೆ ಈಗ ಸದ್ಯಕ್ಕೆ ಕೈಯಲ್ಲೇನು ಕಿಸಿಯಕ್ಕಾಗ್ತಾ ಇಲ್ಲ. ಹಾಗಾಗಿ ಮಾತು 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 ಪದೇ ಪದೇ ಭಾರತವನ್ನು ಕೆಣಕುವಂತಹ ಕೆಲಸ. ಈಗ ಪಾಕಿಸ್ತಾನದಲ್ಲಿ ನೀರಿಗೇನೋ ಈಗ ಅಭಾವ ಆಗಿದೆ. ಅದಕ್ಕೆ ಹೇಳಿಕೆ ಕೊಟ್ಟಿರೋದು ಯಾರು? ರಕ್ಷಣಾ ಸಚಿವ. ಸಿಂಧೂ ನದಿ ನೀರು ತಡೆಯೋದಕ್ಕೆ ಡ್ಯಾಮ್ ನಿರ್ಮಾಣ ಮಾಡಿದ್ರೆ ನಾಶ ಮಾಡಿಬಿಡ್ತೀವಿ. ಪಾಕಿಸ್ತಾನಕ್ಕೆ ಹರಿಯುವ ನೀರು ನದಿ ನೀರನ್ನು ತಿರುಗಿಸುವ ಪ್ರಯತ್ನ ನಡೆಸಿದರೆ ಅದನ್ನು ಆಕ್ರಮಣಶೀಲತೆ ಅಂತ ಪರಿಗಣಿಸ್ತೀವಿ. ನೀರು ತಡೆಯೋದಕ್ಕೆ ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಒಡೆದು ಹಾಕ್ತೀವಿ ಅಂತ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಮತ್ತದೇ ಉದ್ದಟತನದ ಹೇಳಿಕೆಗಳನ್ನು ನೀಡಿದ್ದಾರೆ. ಈತ ಖ್ವಾಜಾ ಆಸಿಫ್ ಹೇಳಿಬಿಟ್ಟ ಅಂತಂದ್ಬಿಟ್ಟು ನಮ್ಮ ಪ್ಲ್ಯಾನ್ನ ನಾವು ವಾಪಸ್ ತಗೊಳ್ತಾರ? ಇದನ್ನೆಲ್ಲ ಒಂಥರ ಹಾಸ್ಯಾಸ್ಪದವಾದ ಹೇಳಿಕೆ ಅಂತ ಅಂದ್ಕೊಂಡು ಸುಮ್ಮನಾಗಬೇಕಷ್ಟೆ. ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಒಡೆದಾಕ್ಬಿಡ್ತೀವಿ ಅಂತಂದರೆ ಡ್ಯಾಮ್ ನಿರ್ಮಾಣ ಮಾಡಿಬಿಟ್ಟು ಒಡೆದಾಕಿ ಅಂದ್ಬಿಟ್ಟು ಕೈ ಕಟ್ಕೊಂಡು ಕೂತಿರ್ತಾರ ಯಾರಾದರೂ? ನೀವೇನು ಮಾಡ್ತೀರೋ ಅದಕ್ಕೆ 10ರಷ್ಟು ಆ್ಯಕ್ಷನ್ ನಾವು ಮಾಡ್ತೀವಿ. ನೀವು 1 ಗುಂಡು ಹಾರಿಸಿದ್ರೆ ನಾವು 10 ಗುಂಡು ಹಾರಿಸ್ತೀವಿ. ಆ ಶಕ್ತಿ, ಆ ತಾಕತ್ತು ಭಾರತಕ್ಕಿದೆ. ಅದು ಅವ್ರಿಗೂ ಗೊತ್ತಿದೆ. ಈಗ ಒಂದು 10 ದಿವಸದಿಂದ ಇವ್ರುಗಳ ಮುಖನೂ ನೋಡೋಕ್ಕಾಗ್ತಾ ಇಲ್ಲ. ಯಾವಾಗ ಭಾರತ ಅಟ್ಯಾಕ್ ಮಾಡುತ್ತೋ ಏನೋ ಅನ್ನೋ ಭಯದಲ್ಲೇ ಈ ಹೇಳಿಕೆಗಳು, ಉದ್ದಟತನದ ಹೇಳಿಕೆಗಳು. ಯಾಕೆಂದರೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟರೆ ಅವ್ರ ದೇಶದಲ್ಲಿ ಅವ್ರು ಹೀರೋ ಆಗ್ತಾರೆ. ವಾವ್, ಹೆಂಗಪ್ಪ ನಮ್ಮ ಮಿನಿಸ್ಟ್ರು ಏನು ಇಂಥ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅಂತ ಆ ದೇಶದವರ ದೃಷ್ಟಿಯಲ್ಲಿ ಇವರೆಲ್ಲ ಹೀರೋ ಆಗ್ತಾರೆ. ನಮ್ಮಲ್ಲಿ ಝೀರೋ ಆಗ್ತಾರಷ್ಟೇ. ಹಾಗಾಗಿ ಇವರ ಸ್ಟೇಟ್ಮೆಂಟ್ಗಳು ಅವ್ರ ದೇಶದಲ್ಲಿ ಇವ್ರನ್ನ ನಾಯಕನ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಅಂತ ಈ ಥರದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇನ್ನು ಭಾರತದ ಜೊತೆ ಏನಾದರೂ ಯುದ್ಧ ಆರಂಭ ಆಗಿಬಿಟ್ರೆ ನಾನು ಇಂಗ್ಲೆಂಡ್ ಓಡೋಗ್ತೀನಿ ಅಂತ ಯಾರು ಪಾಕ್ನ ಸಂಸದ ಶೇರ್ ಅಫ್ಜಲ್ ಖಾನ್ ಮಾರ್ವತ್ ಅವನ ಹೇಳಿಕೆ ಈಗ ವೈರಲ್ ಆಗಿದೆ. ಹೆಸರಲ್ಲಿ ಮಾತ್ರ ಶೇರ್ ಇದೆ, ನೋಡಿದ್ರೆ ಪುಕ್ಲ. ಭಾರತ ಪಾಕಿಸ್ತಾನ ಯುದ್ಧ ನಡೆದರೆ ನೀವೇನು ಮಾಡ್ತೀರಾ? ಸಂಪೂರ್ಣ ಶಸ್ತ್ರಾಸ್ತ್ರಗಳನ್ನು ಕೈಗೊತ್ಕೊಳ್ತೀರಾ ಅಂತ ಪತ್ರಕರ್ತ ಕೇಳಿದ ಪ್ರಶ್ನೆಗೆ ನಾನಂತೂ ಇಂಗ್ಲೆಂಡ್ ಹೊರಟೋಗ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ. ಮೋದಿ ಜೊತೆ ಮಾತುಕತೆ ನಡೆಸೋದಕ್ಕೆ ಅವರೇನು ನಮ್ಮ ಸಂಬಂಧಿಕರ ಅಂತ ಪಾಕ್ ಸಂಸದನ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಭಾರೀ ಟೀಕೆಗೆ ವ್ಯಕ್ತವಾಗಿದೆ. ನೋಡಿ, ಇಂಥ ನಾಯಕರ ಹೇಳಿಕೆಗಳನ್ನು ನೋಡಿದ್ರೆ ಪಾಕಿಸ್ತಾನದಲ್ಲಿ ಜನಕ್ಕೂ ಉರಿಯುತ್ತೆ. ಅವ್ರವ್ರ ದೇಶದ ಬಗ್ಗೆ ಅವ್ರವ್ರು ಮಾತನಾಡಿದ್ರೆ ಖುಷಿ. ಯುದ್ಧ ಆಯಿತು ಅಂತಂದರೆ ನಾನು ಇಂಗ್ಲೆಂಡ್ಗೆ ಓಡೋಗ್ತೀನಿ ಅಂತಂದರೆ ಏನಪ್ಪ ಹೇಳೋಣ ಇಂಥವ್ರಿಗೆ? ಈತ ಸತ್ಯವನ್ನೇ ಮಾತಾಡಿದ. ನಾನು ಹೇಳ್ತೀನಿ ಕೇಳಿ. ಒಂದು ವೇಳೆ ಯುದ್ಧ ಘೋಷಣೆ ಆದರೆ ನೇರ ಯುದ್ಧ, ಆ ಪಾಕ್ನ ಸೇನಾ ಮುಖ್ಯಸ್ಥ ಇದ್ದಾನಲ್ಲ ಆತನಿಂದ ಹಿಡಿದು ಎಲ್ಲರೂ ಇಂಗ್ಲೆಂಡ್ಗೆ ಹೋಗ್ಬಿಡ್ತಾರೆ. ಇವರಿಗೆ ಇಂಗ್ಲೆಂಡ್ ಅಂದರೆ ಹೆಂಗೆ ಗೊತ್ತಾ? ಒಂಥರ ತವ್ರ ಮನೆ ಇದ್ದಂಗೆ. ಈ ಪಾಕಿಸ್ತಾನದವ್ರಿಗೆ ಎಲ್ಲರೂ ಓಡೋಗ್ತಾರೆ. ಸಾಯೋದು ಅಲ್ಲಿರೋ ಜನ ಪಾಪ. ಆ ನಾಗರಿಕರು ಸಾಯ್ತಾರೆ ಹೊರತು ಇವ್ರು ಯಾರೂ ಸಿಕ್ಕಾಕೊಳ್ಳಲ್ಲ. 1 ದಿನ ನೋಡ್ತಾರೆ, 2 ದಿನ ನೋಡ್ತಾರೆ. ಇದು ಯಾಕೋ ಸರಿ ಕಾಣಲಿಲ್ಲ ಅಂದರೆ ಎಲ್ಲ ಜೂಟ್. ಇನ್ನು ಕಾಶ್ಮೀರದ ರಂಬನ್ ಜಿಲ್ಲೆಯಲ್ಲಿ ಸೇನಾ ವಾಹನ ಒಂದು ಕಂದಕಕ್ಕೆ ಉರುಳು ಬಿದ್ದಿದೆ. 700 ಅಡಿ ಆಳದ ಕಂದಕಕ್ಕೆ ಉರುಳು ಬಿದ್ದಿದೆ ಸೇನಾ ವಾಹನ. 3 ಸೇನಾ ಸಿಬ್ಬಂದಿ ಪಾಪ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಶ್ರೀನಗರಕ್ಕೆ ತೆರಳುತ್ತಾ ಇದ್ದ ಬೆಂಗಾವಲು ಪಡೆಯ ವಾಹನ ಇದು ಅಂತ ಗೊತ್ತಾಗಿದೆ. ವೆರಿ ಅನ್ಫಾರ್ಚುನೇಟ್. ಕಾಶ್ಮೀರದ ರಂಬನ್ ಜಿಲ್ಲೆಯಲ್ಲಿ ಅಪಘಾತ ಅಲ್ಲ ಇದು. ಹಂಗೆ ನೋಡೋಕ್ಕೋದ್ರೆ ಇದು ಪ್ರಪಾತಕ್ಕೆ ಉರುಳು ಬಿದ್ದಿರೋದು. 700 ಅಡಿ ಪ್ರಪಾತಕ್ಕೆ ಉರುಳು ಬಿದ್ದಿದೆ. ಯಾರಾದರೂ ಬದುಕಿರೋದಕ್ಕೆ ಸಾಧ್ಯನಾ? ಪಾಪ ಒಳಗಡೆ 3 ಸೈನಿಕರಿದ್ದರು. 3 ಜನ ಹುತಾತ್ಮರಾಗಿದ್ದಾರೆ. ಇದು ಕೂಡ ಒಂದು ರೀತಿಯಲ್ಲಿ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಂಗೆ ಲೆಕ್ಕ. ಅಪಘಾತ ಆದರೆ ಬೇರೆ ಅದು. ಇದು ಅಪಘಾತ ಅಲ್ಲ, ಇದು ಕಂದಕಕ್ಕೆ ಉರುಳು ಬಿದ್ದಿರೋದು. ಜಮ್ಮು ಮತ್ತು ಕಾಶ್ಮೀರದ ರಂಬನ್ ಜಿಲ್ಲೆಯಲ್ಲಿ ಭಾನುವಾರ ಸೇನಾ ವಾಹನ 700 ಅಡಿ ಆಳದ ಕಂದಕಕ್ಕೆ ಉರುಳಿ ಬಿದ್ದ ಪರಿಣಾಮ 3 ಸೇನಾ ಸಿಬ್ಬಂದಿ ಮೃತಪಟ್ಟಿದ್ದಾರೆ ಅಂತ ಅಧಿಕಾರಿಗಳಿಂದಲೇ ಅಧಿಕೃತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಜಮ್ಮುವಿನಿಂದ ಶ್ರೀನಗರಕ್ಕೆ ತೆರಳುತ್ತಾ ಇದ್ದ ಬೆಂಗಾವಲು ಪಡೆಯ ವಾಹನ ಇವತ್ತು 11:30 ವೇಳೆಗೆ ನಡೆದಿರ್ತಕ್ಕಂಥ ದುರ್ಘಟನೆ.